ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ. ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ಅಂದರೆ ತಬಾಕ್ಸಿ ಸೊಪ್ಪು, ಕಾಯಿ ತುರಿ, ಕಡಲೆ ಬೀಜ, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಜೀರಿಗೆ, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಾಗೆ ತಬಾಕ್ಸಿ ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊಂಡು ರೊಟ್ಟಿ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿ ಅಂದರೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿಗೆ ಚಟ್ನಿನೇ ಸೂಪರು. ಹಾಗಾಗಿ ತಿಂಡಿ ಎಲ್ಲ ಆದಮೇಲೆ ಧನಿಯಾ ಕೂಡ ಹುರ್ಕೊಳ್ಳೋದಿತ್ತು. ಹಾಗಾಗಿ ಧನಿಯಾ ಮಾಡಿಕೊಂಡು ಹುರ್ಕೋಬೇಕಾಗಿತ್ತು. ಅದನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡು ಒಣಗಾಕಿ ಆಮೇಲೆ ಹುರ್ಕೋಬೇಕು. ಇದನ್ನು ಸ್ವಲ್ಪ ನೋಡ್ಕೋಬೇಕು. ಅದು ಹುರುಳಿಕಾಳನ್ನು ತರಿಸಿದ್ರು. ನಾನು ಅದು ಧನಿಯಾ ಅಂದ್ಕೊಂಡ್ಬಿಟ್ಟು ತೊಗೊಂಡಿದ್ದೆ, ಆದರೆ ಅದು ಧನಿಯಾ ಆಗಿರಲಿಲ್ಲ, ಹುರುಳಿಕಾಳು. ಹಾಗಾಗಿ ಇದೆಲ್ಲ ಮುಗಿದ್ಮೇಲೆ ಇದನ್ನು ಕೂಡ ನಾನು ಕೆಲಸ ಮಾಡಬೇಕು. ಧನಿಯಾ ಹುರ್ಕೋಬೇಕು. ಪೌಡರ್ ಕೂಡ ಖಾಲಿಯಾಗಿತ್ತು ಅಂತ. ಹಾಗಾಗಿ ಅಕ್ಕಿ ರೊಟ್ಟಿನ ಈಗ ತಿಂಡಿಗೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಮಗೆ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದ್ದನ್ನು ಹಂಗೆ ಇಟ್ಟು ಆಮೇಲೆ ಮಾಡ್ಕೋತೀನಿ. ಕೆಲಸ ಜಾಸ್ತಿ ಇರೋದ್ರಿಂದ ಒಂದೊಂದೇ ಕೆಲಸ ಮಾಡ್ಕೋಬೇಕು. ಹಾಗಾಗಿ ತಿಂಡಿನ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ನೋಡ್ಕೋಬೇಕು. ತಿಂಡಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೆಗೆ ಎಲ್ಲರಿಗೂ ಈ ರೊಟ್ಟಿ ಇಷ್ಟ ಆಗುತ್ತೆ. ಹೇಳಬೇಕು ಅಂದರೆ ತುಂಬಾ ಅಂದರೆ ಯಾರಿಗೂ ಇಷ್ಟ ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಇದು ರೊಟ್ಟಿ ಚೆನ್ನಾಗಿರುತ್ತೆ, ನನಗೂ ಇಷ್ಟ ಆಗುತ್ತೆ. ಇದು ಈರುಳ್ಳಿ ಎಲ್ಲನೂ ಒಂಥರ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ಹಾಗಾಗಿ ತಿಂಡಿಗೆ ಇವತ್ತು ರೊಟ್ಟಿ ಮಾಡ್ಕೊಂಡಿದ್ದೆ. ಏಕೆಂದರೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಅಕ್ಕಿನ ಹಾಕಿಸ್ಕೊಂಬರ್ಬೇಕಿತ್ತು ಅಂತ. ಅದು ಹಾಕಿಸ್ಕೊಂಬಂದಿದ್ದು ಅದೇ ಇದರಲ್ಲೇ ನಾನು ಮಾಡಿರೋದು ಕೂಡ ಇವತ್ತು. ಇಲ್ಲಿ ಧನಿಯಾ ಕೂಡ ತಿಂಡಿ ಎಲ್ಲ ತಿಂದಾದ್ಮೇಲೆ ಧನಿಯಾ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಕೆಳಗಡೆ ಸ್ಟವ್ನ ಇಟ್ಕೋತೀವಿ. ಯಾವತ್ತೇ ನಾವು ಧನಿಯಾ ಹುರಿಬೇಕಾದ್ರೂ ಸ್ಟವ್ನ ಕೆಳಗಡೆ ಇಟ್ಕೊತೀವಿ. ಯಾಕೆಂದರೆ ತುಂಬ ಹೊತ್ತು ಹಿಡಿಯುತ್ತೆ ಅಲ್ವಾ. ಹಾಗಾಗಿ ಈ ಕಡೆ ತೆಗೆದಿಟ್ಕೊಂಡಿದ್ದೀನಿ. ಆ ಸೈಡು ಒಂದು ಬ್ರೇಷನ್ ಅಂದರೆ ಬಟ್ಲಲ್ಲಿ ಇನ್ನೊಂದು ಇದರಲ್ಲಿ ಇದೆಯಲ್ಲ, ಅದು ಬಂದು ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಹುರಿದಿಟ್ಟಿದ್ದೀನಿ. ಅದು ಹೇಗೆ ಬಂದಿದೆ ಪೌಡ್ರು ಅಂತ ಹೇಳ್ಬಿಟ್ಟು ನಾನು ಅಂದರೆ ವಿಡಿಯೋ ನಾನು ಶೂಟ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ನನಗೆ ಅಷ್ಟನ್ನು ಮಾಡಲಿಲ್ಲ ನಾನು. ಇದು ಬರೀ ಧನಿಯಾ ಪುಡಿ ಮಾಡ್ತಾ ಇರೋದು, ಮಸಾಲ ಪೌಡರಲ್ಲ, ಅಂದರೆ ಮಿಕ್ಸ್ ಮಸಾಲಾಗೆ ಹಾಕ್ತಾರಲ್ಲ ಆ ಥರದ್ದಲ್ಲ. ಇದು ಬರೀ ಅಂದರೆ ಧನಿಯಾ ಮತ್ತು ಅರಿಶಿಣ ಹಾಕ್ಬಿಟ್ಟು ಬರೀ ಧನಿಯಾ ಪೌಡರ್ ಮಾಡ್ಕೋತಾ ಇರೋದು. ಯಾಕೆಂದರೆ ಅದು ಮಾತ್ರ ಖಾಲಿಯಾಗಿತ್ತು ನಮಗೆ. ಹಾಗಾಗಿ ಅಷ್ಟನ್ನು ಮಾತ್ರ ಬೇಕಾಯಿತು. ಇಲ್ಲಿ 2 kg ಧನಿಯಾ ತರಿಸಿದ್ರು. 2 kg ಧನಿಯಾನು ಕೂಡ ಅದಕ್ಕೆ ಹಾಕೋಣ, ಅದನ್ನೇ ಬರೀ ಧನಿಯಾನೇ ಮಾಡೋದು ಅಂತ ಇದು. ಆದರೆ ನಾನಿಲ್ಲಿ ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಚಕ್ಕೆ, ಲವಂಗ, ಮೆಣಸು ಮತ್ತು ಜೀರಿಗೆ ಎಲ್ಲದನ್ನು ಹಾಕ್ಬಿಟ್ಟು ಮತ್ತು ಇನ್ನೊಂದೇನಪ್ಪ ಅಂದರೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚಿಕನ್ ಮಸಾಲಾಗೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಯಾಕೆಂದರೆ ಚಕ್ಕೆ ಲವಂಗ ಹಾಕ್ತಿಲ್ಲದು ಚಿಕನ್ ಮಸಾಲ ಚೆನ್ನಾಗಿರಲ್ಲ. ಹಾಗಾಗಿ ಧನಿಯಾ ಪೌಡರ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಚಿಕನ್ ಮಾಡಿದಾಗ ಆ ಪೌಡರ್ನ ತೋರಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಹೇಗೆ ಬಂದಿದೆ ಪೌಡರು ಅಂತ ನಾನು ಶೂಟ್ ಮಾಡಿ ತೋರಿಸ್ತೀನಿ. ಏಕೆಂದರೆ ಕೆಲವೊಂದೊಂದು ಸಲ ಹೆಂಗೆ ಬಂದಿರುತ್ತೆ ಅನ್ನೋದು ಗೊತ್ತಿರಲ್ಲ ಫಸ್ಟ್ ಟೈಮ್ ಮಾಡಿದಾಗ. ಹಾಗಾಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ. ಮಿಲ್ಕ್ ಕೂಡ ಹಾಕಿಸ್ಕೊಬಂದರು, ನಾನು ಹೋಗಿರಲಿಲ್ಲ. ಮಿಲ್ಕ್ ಹಾಕಿಸ್ಕೊಬಂದ್ಮೇಲೆ ಹೀಗೆ ಸ್ವಲ್ಪ ಆರಿಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಾಂದರೆ ಗಂಟಾಗುತ್ತೆ ಬಿಸಿಗೆ. ಸ್ವಲ್ಪ ಹಿಂಗೆ ಆರಿಕ್ಬಿಟ್ಟು ನ್ಯೂಸ್ ಪೇಪರು ಏನಾದರೂ ಪೇಪರ್ ಮೇಲೆ ಹಾಕ್ಬಿಟ್ಟು, ನ್ಯೂಸ್ ಪೇಪರೇ ಬೆಟರ್. ಯಾಕೆಂದರೆ ಅದು ಡ್ರೈ ಇರುತ್ತೆ, ಇದು ಬೇಗ ಆರ್ಕೊಂಬಿಡುತ್ತೆ. ಹಾಗಾಗಿ ಇದು ಅಚ್ಚ ಖಾರದ ಪುಡಿ, ಮೆಣಸಿನ್ಕಾಯಿ ಹೇಳಿದ್ನಲ್ಲ ನಮ್ಮೊಲದ್ದೆ ಅಂತ ಹೇಳ್ಬಿಟ್ಟು ಅದಷ್ಟೂ ಹಾಕ್ಸಿದ್ವಿ. ಇಷ್ಟು ನಮಗೆ ಸಿಕ್ಕಿದ್ವು. ಯಾಕೆಂದರೆ ನವಿಲೆಲ್ಲ ತುಂಬಾ ಇಲ್ಲಿ ಸೇರಿಕೊಂಡು ಎಲ್ಲ ಖಾಲಿ ಮಾಡಾಕಿದ್ವಲ್ಲ. ಮಿಕ್ಕಿರೋದ್ರಲ್ಲಿ ನಾವು ಇದನ್ನು ಮಾಡ್ಕೊಂಡಿದ್ದು. ಇದು ಬಂದು ಬರೀ ಧನಿಯಾ ಪುಡಿ, ಅಂದರೆ ಧನಿಯಾ ಪುಡಿ ಅಂದರೆ ಅರಿಶಿನ ಬೋಟು ಮತ್ತು ಧನಿಯಾ ಎರಡಷ್ಟೇ ಹಾಕಿರೋದು ಇದಕ್ಕೆ, ಬೇರೆ ಇನ್ನೇನಿಲ್ಲ. ಇದನ್ನು ನಾವು ಅಂದರೆ ಮಸಾಲ ಐಟಮ್ ಸಾಂಬಾರು ಮಾಡ್ತೀವಲ್ಲ ಆ ಥರದ್ದು ಸಾಂಬಾರಿಗೆ, ಹುಳಿ ಸಾಂಬಾರಿಗೆಲ್ಲ ನಾವು ಇದನ್ನೇ ಯೂಸ್ ಮಾಡೋದು. ಹಾಗಾಗಿ ಇದನ್ನು ಕೂಡ ನಾನು ಬೇರೆ ಪೇಪರ್ ಮೇಲೆ ಹಾಕ್ಬಿಟ್ಟು ಆರಿಡ್ತಾಯಿದ್ದೀನಿ. ಯಾಕೆಂದರೆ ಫುಲ್ಲು ಅದು ತಣ್ಣಗಾಯಿತು ಅಂದರೆ ಘಮ ಎಲ್ಲ ಹೊರಟೋಗುತ್ತೆ ಅಂತ ನೀವು ಅಂದ್ಕೋಬೋದು. ಆದರೆ ಬಿಡಲ್ಲ ಜಾಸ್ತಿ ಹೊತ್ತು. ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಫುಲ್ ತಣ್ಣಗಾಗುತ್ತೆ. ಆಗ ಎಷ್ಟು ದಿನ ಬೇಕಾದ್ರೂ ಅದನ್ನು ಸ್ಟೋರ್ ಮಾಡ್ಬೋದು ನಾವು.
ಇಲ್ಲಾಂದರೆ ಗಂಟು ಆಗೋಗ್ಬಿಡುತ್ತೆ. ನಾವು ಹಾಕುವಾಗೆಲ್ಲ ಸಾಂಬಾರಿಗೆಲ್ಲ ಎಕ್ಸ್ಟ್ರಾ ನಾವೀಗ 1 ಸ್ಪೂನ್ ಹಾಕಬೇಕು ಅಂದರೆ 2 ಸ್ಪೂನ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುಡಿ ಆಗಿತ್ತು ಅಂದರೆ ನಮಗೆ ಅಳತೆ ಗೊತ್ತಾಗುತ್ತೆ ಅಂತ. ನೀಟಾಗಿ ಒಣಗ್ತು ಅಂದರೆ ಒಂದು ಸ್ವಲ್ಪ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಗಾಗಿ ನಾನು ಆರಿಟ್ಬಿಟ್ಟು ಆಮೇಲಿಂದ ಜಲ್ಡೆಯಲ್ಲಿ ಹಿಡ್ದು ಬಾಕ್ಸ್ಗೆ ತುಂಬ್ಕೋತೀನಿ. ಬಾಕ್ಸಿಗೆ ತುಂಬೋದನ್ನೆಲ್ಲ ನಾನು ಇಲ್ಲಿ ವಿಡಿಯೋ ಹಾಕಿಲ್ಲ, ಏಕೆಂದರೆ ಆರಿಟ್ಬಿಟ್ಟು ಬಾಕ್ಸ್ಗೆ ನಾನು ಡೈರೆಕ್ಟ್ ಅಂದರೆ ಚಿಕ್ಕ ಬಾಕ್ಸಿಗೆಲ್ಲ ತಕ್ಕೊಳ್ಳಲ್ಲ, ಡೈರೆಕ್ಟ್ ಹಾಕೋತೀವಿ. ಯಾಕೆಂದರೆ ನಾವು ಪ್ರತಿದಿನ ಏನು ಇದನ್ನು ಹಾಕಲ್ವಲ್ಲ, ಧನಿಯಾ ಪೌಡರು ಅಚ್ಚ ಖಾರದ ಪುಡಿ ಎಲ್ಲ. ಹಾಗಾಗಿ ನಾನೇನು ಆ ಥರ ಹಾಕ್ಕೊಳ್ಳಲ್ಲ. ಮುಂಚೆಲ್ಲ ತುಂಬಿಟ್ಕೋತಿದ್ದೆ, ಈಗೇನಂಗಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಆ ಕ್ಷಣಕ್ಕೆ ತೆಗೆದ್ಬಿಟ್ಟು ಹಾಕೋತೀನಿ. ಏಕೆಂದರೆ ಮುಂಚೆ ಎಲ್ಲ ತೆಗ್ದಿಟ್ಕೋತಾ ಇದ್ವಿ ಚಿಕ್ಕ ಬಾಕ್ಸ್ಗಳಲ್ಲೆಲ್ಲ. ಬರೀ ಎಲ್ಲದ್ರಲ್ಲಿ ನೋಡಿದ್ರು ಮಸಾಲ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿನೇ ಕಾಣ್ತಾ ಇರುತ್ತೆ. ಹಾಗಾಗಿ ಆ ಥರ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಅಕ್ಕಿ ಕೂಡ ಇದರಲ್ಲಿ ಹಾಕಿಸ್ಕೊಬಂದಿರ್ತೀವಲ್ಲ, ಅದರಲ್ಲಿ ಟೊಮೊಟೊ ಬಾತು, ಪಲಾವು ಆ ಥರ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿನೇ ಏನಪ್ಪ ಅಂದರೆ ಒಂದು 5ರಿಂದ 6 ಸರಿ ತೊಳ್ಕೊಬೇಕಾಗುತ್ತೆ. ಇದು ಬಂದು ಚಿಕನ್ ಮಸಾಲಾಗೆ ಅಂತ ಹಾಕ್ಸಿದ್ದೀನಿ. ಫಸ್ಟ್ ಟೈಮ್ ಹಾಕ್ಸಿರೋದು. ಅದು ನೋಡಬೇಕು. ಹೀಗೆ ಚಿಕನ್ ಮಾಡಿದಾಗ ನಾನೊಂದು ಸರಿ ಇದನ್ನು ಪೌಡರ್ ಹಾಕ್ಬಿಟ್ಟು ಸಾಂಬಾರು ಏನಾದರೂ ಮಾಡಿದ್ರೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಆವಾಗ ವೀಡಿಯೋ ಶೂಟ್ ಮಾಡಿ ಚೆನ್ನಾಗಿ ಬಂದಿದ್ರೆ ಹೇಳ್ತೀನಿ, ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ನಿಮ್ಮ ಜೊತೆ ಹೇಳ್ತೀನಿ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಆ ಥರ ಪೌಡರ್ ಮಾಡ್ಕೊಂಡಿರೋದು. ಇದು ಬಂದು ಅಕ್ಕಿದು ಅದೇ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿದು. ಅದರಲ್ಲಿ ಪಲಾವು ಮತ್ತು ಟೊಮೊಟೊ ಬಾತು ಏನು ಬೇಕಾದರೂ ಮಾಡ್ಕೋಬೋದು. ಈ ಕಡೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೊಳಕೆ ಕಾಳು ಮತ್ತು ಇದೇನಪ್ಪ ಅಂದರೆ ಹಲಸಿನಕಾಯಿ ಬರುತ್ತಲ್ಲ ಎಳೆದು, ಅದರಲ್ಲಿ ಕೆತ್ತಕಾಯಿ ಮತ್ತು ಪಕ್ಕದ ಮನೆ ಅಂದರೆ ಅವರು ತೊಗೊಂಬಂದಿದ್ರಂತೆ, ಕೊಟ್ಟಿದ್ರು ನಮಗೆ. ಅದನ್ನು ನಾನು ಹುಳಿ ಸಾಂಬಾರಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡಿದ್ದೀನಿ. ಹುಳಿ ಸಾಂಬಾರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಮಸಾಲೆ ಎಲ್ಲ. ಹಾಗಾಗಿ ನಾನು ಇದನ್ನೇನು ಶೇರ್ ಮಾಡ್ತಾಯಿಲ್ಲ. ಅಂದರೆ ಶೇರ್ ಮಾಡೋದು ಅಂದರೆ ಟೊಮೊಟೊ, ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಶುಂಠಿನೂ ಇದಾಗುತ್ತೆ. ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚಕ್ಕೆ ಲವಂಗ ಎಲ್ಲ ನಾನು ಇದರಲ್ಲೇ ಹಾಕಿದ್ನಲ್ಲ, ಹಾಗಾಗಿ ಚಕ್ಕೆ ಲವಂಗ ನೀವು ಬೇಕು ಅಂದರೆ ಸಪ್ರೇಟ್ ಹಾಕ್ಕೋಬೋದು. ಇಲ್ಲಾಂದರೆ ನಾವು ಧನಿಯಾ ಪೌಡರೆಲ್ಲ ಹಾಕ್ಸಿದ್ದೀವಿ ಅಂದರೆ ಹಾಗೆ ಬಿಟ್ಕೋಬೋದು. ಅಂದರೆ ಹಾಕ್ತಾ ಇಲ್ಲ ಅಂದರೂ ನಡೆಯುತ್ತೆ. ಹಾಗಾಗಿ ಬೆಳ್ಳುಳ್ಳಿ ನಾನು ಇಲ್ಲಿ ಸಿಪ್ಪೆಯೆಲ್ಲ ಸುಲಿದಿದ್ದೀನಿ. ಇವತ್ತು ನಾನು ಕಾಯಿ ತುರಿ ಹಾಕ್ತಾಯಿಲ್ಲ, ಯಾಕೆಂದರೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿದ್ರೂ ತುಂಬ ಚೆನ್ನಾಗಿದೆ. ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊ ಯಾಕಪ್ಪ ಅಂದರೆ ತುಂಬಾ ದಪ್ಪ ಇತ್ತದು, ಹಾಗಾಗಿ 2 ಟೊಮೊಟೊ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ಕಾಳನ್ನ ಫಸ್ಟು ಒಗ್ಗರಣೆ ಕೊಟ್ಕೋತೀನಿ. ಏಕೆಂದರೆ ಕಾಳು ಸ್ವಲ್ಪ ಒಗ್ಗರಣೆಲಿತ್ತು ಅಂದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ. ನಾನು ಯಾವುದೇ ಸಲ ಮಾಡಿದ್ರು ಇದೇ ಥರನೇ ಮಾಡೋದು. ಮೊಳಕೆ ಕಟ್ಟಿರೋದಲ್ವ ಇದು, ಹಾಗಾಗಿ ಸ್ವಲ್ಪ ಹೊತ್ತು ಅಂದರೆ ಎಣ್ಣೆಲಿ ಫ್ರೈ ಆದರೆ ಸಾಸಿವೆ ಜೊತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಇದು ಕರ್ಬೇವಿನ ಸೊಪ್ಪು ಅಂಗಡಿಯಲ್ಲಿ ತೊಗೊಬಂದಿದ್ದು. ತುಂಬ ಚೆನ್ನಾಗಿ ಘಮ ಘಮ ಅಂತಿರ್ತೈತೆ ಇದು. ಹಾಗಾಗಿ ಅದನ್ನು ಒಣಗಿಸ್ ಕೂಡ ಎತ್ತಿಟ್ಕೊಂಡಿರ್ತೀನಿ, ನಮಗೆ ಪ್ರತಿದಿನ ಸಿಗಲ್ಲ. ಹಾಗಾಗಿ ಈಗ ಇದಿಷ್ಟು ನಾನು ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಕಾಳು ಮತ್ತು ಕೆತ್ತಕಾಯಿ ಏನಿದೆ ಹಲಸಿನಕಾಯಿದು ಅದನ್ನು ನಾನು ಡೈರೆಕ್ಟ್ ಅದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಕಡೆ ಮಸಾಲೆ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ರುಬ್ಕೊಂಡು ಬಂದುಬಿಟ್ರೆ ಬೇಗನೆ ಅದಕ್ಕೆ ಕುಕ್ಕರ್ಗೆ ಹಾಕಿ ನಾನು ಕೂಗಿಸ್ಕೊತಿದ್ದೀನಿ. ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಏಕೆಂದರೆ ಕಾಳು ಕೂಡ ಮೊಳಕೆ ಕಟ್ಟಿರೋದು, ಅದು ಕೂಡ ಎಳೆಕಾಯಾಗಿರುತ್ತೆ ಕೆತ್ತಕಾಯಿ. ಹಾಗಾಗಿ ಸ್ವಲ್ಪ ಅಂದರೆ ಅದು ಸಾಫ್ಟಾಗಿ ಬೆಂದುಬಿಡುತ್ತೆ. ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ನಾನು ಕೂಡ ಇಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೆನೆ ಹಾಕಿರೋ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ ನೆನೆಸಿರಲಿಲ್ಲ ಅಂದರೆ ಒಣಗಿರೋ ಕಾಳಾದರೆ ಒಂದು 5ರಿಂದ 6 ಸರಿ ಕೂಗಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಬಿಸಿಲು ಬೇರೆ ಇರುತ್ತಲ್ಲ, ಅದು ಪ್ರೆಷರ್ಗೆ ಸ್ವಲ್ಪ ಬೆಂದಿರೋ ಥರನೇ ಕಾಣುತ್ತೆ. ಆಫ್ ಮಾಡಿದ ಮೇಲೆ ಏನು ಮಾಡುತ್ತೆ, ಅದು ಹಂಗೆ ಡ್ರೈ ಆಗಿಬಿಟ್ಟು ಕಾಳು ಇನ್ನೂ ಹಾಫ್ ಬಾಯ್ಲ್ ಆಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ನಾನು. ಇವಾಗ ಕಾಳೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ ಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ನಾನು ಒಂದು ಸರಿ ತಿರುಗಿಸ್ಕೊತೀನಿ. ಆಮೇಲೆ ಜಾರನ್ನ ತೊಳೆದ್ಬಿಟ್ಟು ಜಾರಲ್ಲಿ ಇರುತ್ತಲ್ಲ ಮಸಾಲೆ, ಅದನ್ನೆಲ್ಲದನ್ನು ನೀಟಾಗಿ ಅದರೊಳಗೆ ಸಾರಿಗೆ ಸೇರಿಸ್ಕೊತೀನಿ.
ನನಗೆ ಸಾರು ತುಂಬ ಗಟ್ಟಿ ಇದ್ದರೂ ಇಷ್ಟ ಆಗಲ್ಲ, ತುಂಬ ತೆಳ ಇದ್ರೂ ಇಷ್ಟ ಆಗಲ್ಲ. ಹಾಗಾಗಿ ಮೀಡಿಯಮಲ್ಲಿ ಮಾಡ್ಕೋತೀನಿ. ಇದು ಸ್ವಲ್ಪ ನಮಗೆ ಕಾಳು ಮತ್ತು ಕಾಯಿ ಅದು ಕೆತ್ಕಾಯಿ ಎಲ್ಲ ಇತ್ತಲ್ಲ, ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಬೆಂದಮೇಲೆ ಕೂಡ ಅದು ಹಂಗೆ ಗ್ರೇವಿ ಥರ ಆಗೋಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಸಾಂಬಾರು ಥರ, ಅಂದರೆ ನಾನು ಇದಕ್ಕೆ ಮುದ್ದೆ ಮತ್ತು ಅನ್ನ ಮಾಡ್ತಾಯಿರೋ ಕಾರಣ ಈ ಥರ ಮಾಡ್ಕೋತಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು. ಸಖತ್ತಾಗಿರುತ್ತೆ ಇದು. ವರ್ಷಕ್ಕೊಂದು ಸರಿ ಏನಾದರೂ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ನಮ್ಮ ಸೈಡು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಯಾವಾಗಲೂ. ಹಾಗಾಗಿ ನಮಗೆ ಕೂಡ ನಾನು ಈ ಸರಿ ಒಂದು 2ರಿಂದ 3 ಸರಿ ಮಾಡಿದ್ದೀನಿ ಅನಿಸುತ್ತೆ. ಹಾಗಾಗಿ ಇದು 3 ವಿಷಲ್ ಕೂಗಲಿ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಏನಪ್ಪ ಅಂದರೆ ಮುದ್ದೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಮುದ್ದೆ ಜೊತೆ ನಾನು ಕಾಫಿ ಕೂಡ ಮಾಡ್ಕೋತಿದ್ದೀನಿ. ಕಾಫಿ ಏನಪ್ಪ ಅಂದರೆ ಇಷ್ಟೊತ್ತಿನಾಗ ಅಂತಂದು ಅಂತಿದ್ದೀರಾ, ಆದರೆ ನನಗೆ ಕಾಫಿ ಮಾಡಿಕೊಡ್ತಾನೆ ಕುಡಿಬೇಕು ಅಂತ ಅನ್ನಿಸ್ದಾಗ ನಾನು ಮಾಡ್ತಾಯಿರ್ತೀನಿ. ಹಾಗಾಗಿ ಕಾಫಿ ಕೂಡ ಮಾಡ್ಕೊತಿದ್ದೀನಿ ಆ ಕಡೆ ಸೈಡು. ಈ ಕಡೆ ಅಂದರೆ ಮುದ್ದೆಗೂ ಕೂಡ ಇದು ಹಸಿಟ್ಟೆಲ್ಲ ಹಾಕಿ ರಾಗಿ ಹಿಟ್ಟನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ. ಇದು ಸಾಂಬಾರನ್ನ ಇವಾಗ ಬೇರೆದಕ್ಕೆ ಪಾತ್ರೆಗೆ ನಾನು ಹಾಕ್ಕೊಂಡು, ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ಚೆನ್ನಾಗಾಗಿದೆ ಕೂಡ ಸಾಂಬಾರು ಕೂಡ. ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ನಾನು ತೋರಿಸಿದ್ನಲ್ಲ, ಅದನ್ನೆಲ್ಲ ಚೆನ್ನಾಗಿ ಇದು ಮಾಡಿ ತಿರುಗಿಸ್ಬಿಟ್ಟು ಮಾಡಿಕೊಂಡ್ರೆ ಬೇಗನೆ ಬೆಂದುಬಿಡುತ್ತೆ. ಈ ಥರ ಬಾಣಲಿಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ಹಾಗಾಗಿ ನಾನು ಆ ಥರನೇ ಬಾಣಲಿಲೇ ಮಾಡ್ಕೊಳ್ಳೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಬೇಗ ಆಗುತ್ತೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಯಾರಿಗಾದ್ರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.